ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ವ್ಯಾಸ ಮಹರ್ಷಿಗಳು ಪಾಂಡವರನ್ನು ನಾಡಿಗೆ ಬರೋದಕ್ಕೆ ಒಪ್ಪಿಸೋದಕ್ಕೋಸ್ಕರ ಈ ರಾಕ್ಷಸಾವರ್ತಕ್ಕೆ ಪ್ರವೇಶ ಮಾಡ್ತಾರೆ. ಅಲ್ಲಿ ಪಾಂಡವರೆಲ್ಲರಿಗೂ ಇವರನ್ನು ನೋಡಿ ಸಂತೋಷ ಆಗುತ್ತೆ. ಘಟೋತ್ಕಚ ಮತ್ತು ಹಿಡಿಂಬೆಯನ್ನು ನೋಡಿ ಗುರುಗಳಿಗೂ ಕೂಡ ಸಂತೋಷ ಆಗುತ್ತೆ. ಆಗ ಅವರು ಆ ಮಗುವನ್ನು ಎತ್ಕೊಂಡು ಅದಕ್ಕೆ ತೂಗುಯಾಲೆ ಮಾಡಿ ಸಂತೋಷ ಪಡ್ತಾರೆ. ಆಮೇಲೆ ಹಿಡಿಂಬೆಯನ್ನು ಕುರಿತು ತಮಗೆ ಗೊತ್ತಿದ್ದಂತಹ ರಾಕ್ಷಸಿ ಭಾಷೆಯಲ್ಲಿ, ಹಿಡಿಂಬೆ ನೀನು ತುಂಬ ಅದೃಷ್ಟವತಿಯಮ್ಮ, ಭರತನ ಮಹಾ ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿ ಆಗುವಂತಹ ಈ ಮಗುವಿಗೆ ಅಮ್ಮ ಆಗಿದೆಯಾ ನೀನು ಅಂಥೇಳಿ ಹೇಳ್ತಾರೆ. ಪ್ರೀತಿಯಿಂದ ಘಟೋತ್ಕಚನ ಬೋಳು ತಲೆಯನ್ನು ಕೂಡ ತಿಕ್ಕುತ್ತಾರೆ. ಆ ಮಗುಗೂ ಇದರಿಂದ ಬಹಳ ಸಂತೋಷ ಆಗುತ್ತೆ. ಇವರ ಬಿಳಿ ಗಡ್ಡವನ್ನು ಮತ್ತೆ ಮತ್ತೆ ಎಳೀತಾ ಅದರ ಆಟ ಆಡ್ತಾ ಗಟ್ಟಿಯಾಗಿ ನಗುತ್ತಾ ಇರುತ್ತೆ ಮಗು. ತಾತನ ಸಂಗಡ ಈ ಮಗು ಸ್ನೇಹ ಬೆಳೆಸ್ತಲ್ಲ, ಅಂದರೆ ಘಟೋತ್ಕಚ ಸ್ನೇಹ ಬೆಳೆಸಿದ್ನಲ್ಲ, ಇದನ್ನು ನೋಡಿ ಅಲ್ಲಿದ್ದ ರಾಕ್ಷಸರ ಗುಂಪಿಗೂ ಕೂಡ ಸಂತೋಷ ಆಗುತ್ತೆ. ಎಲ್ಲ ಕಡೆನೂ ಏನೋ ಒಂದು ರೀತಿಯ ಸಂತೋಷದ ವಾತಾವರಣ ಹಬ್ಬುತ್ತೆ. ಗುರುಗಳ ಇಚ್ಛೆಗೆ ವಿರುದ್ಧವಾಗಿ ಏನೂ ನಡಿಬಾರ್ದು, ಅವರ ಯಜ್ಞ ಕರ್ಮಗಳಿಗೆ ಸ್ವಲ್ಪನೂ ತೊಂದರೆ ಆಗಬಾರ್ದು, ಎಲ್ಲ ವ್ಯವಸ್ಥೆನೂ ಹಾಗೆ ಮಾಡಿರಬೇಕು ಅಂತ ಪಾಂಡವರು ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ತಾ ಇರ್ತಾರೆ. ಆದರೆ ಈ ರಾಕ್ಷಸ ರಾಜ್ಯದಲ್ಲಿ ಹಾಲು, ಮೊಸರು, ತುಪ್ಪ ಇವೆಲ್ಲ ಎಲ್ಲಿರುತ್ತೆ? ಅದು ಇಲ್ಲ ಅಂತ ಹೇಳಿಬಿಟ್ಟು ಯಥೇಚ್ಛವಾಗಿ ಸಿಗ್ತಕ್ಕಂತಹ ಹಣ್ಣು ಹಂಪಲುಗಳು, ಗಡ್ಡೆ ಗೆಣಸುಗಳು, ಕಾಡಿನ ಧಾನ್ಯಗಳು, ಜೇನುತುಪ್ಪಗಳನ್ನು ಕೂಡ ಹಾಕಿರ್ತಾರೆ. ಆದರೆ ಆರ್ಯರಿಗೆ ಹಾಲು, ಮೊಸರು, ತುಪ್ಪ ಇಲ್ಲದೆ ಯಾವ ಧಾರ್ಮಿಕ ವಿಧಿ ಕರ್ಮಗಳು ನಡೆಯೋದಿಲ್ಲ. ಏಕೆಂದರೆ ಮುನಿಗಳೇ ಹೇಳ್ತಾ ಇರ್ತಾರೆ, ಮೊಸರು ಬಲ ಕೊಡುತ್ತೆ, ತುಪ್ಪ ಪ್ರಾಣ ಕೊಡುತ್ತೆ ಅಂಥೇಳ್ಬಿಟ್ಟು. ಆದರೆ ಈ ರಾಕ್ಷಸರು ಇಂಥ ವಸ್ತುಗಳನ್ನು ಯಾವತ್ತೂ ನೋಡೇ ಇರೋದಿಲ್ಲ. ಹಾಗಾಗಿ ಈ ವೃಕೋದರನ ನಿವಾಸಕ್ಕೆ ಬರೋ ದಾರಿಯಲ್ಲೇ ಯಜ್ಞಕರ್ಮ ಎಲ್ಲ ಮಾಡಿದ್ರೂ ಕೂಡ ಅದಕ್ಕೆ ಹಾಲು ಮೊಸರನ್ನು ಬಿಟ್ಟು ಕಾಡಲ್ಲಿ ಸಿಕ್ಕೋ ಧಾನ್ಯಗಳು, ಗಡ್ಡೆ ಗೆಣಸುಗಳು, ಹಣ್ಣು ಹಂಪಲುಗಳಿಂದ ಹೋಮ ಹವನದ ಕಾರ್ಯ ನಡೆಯಲಿಕ್ಕೆ ಶುರುವಾಗತ್ತೆ. ಮರುದಿನ ಸಂಜೆ ಹೊತ್ತಿಗೆ ಯಜ್ಞದ ಅಗ್ನಿ ಸುತ್ತ ಎಲ್ಲರೂ ಕೂತ್ಕೊಂಡಾಗ ಪಾಂಡವರಿಗೂ ಮತ್ತು ಕುಂತಿಗೂ ನೀವು ಸಾಧ್ಯವಾದಷ್ಟು ಬೇಗ ರಾಕ್ಷಸವರ್ತನ್ನು ಬಿಟ್ಟು ಹೊರಬೀಳಬೇಕು, ಈಗ ಕಾಲ ಬಂದಿದೆ ಅಂತ ಗುರುಗಳು ಹೇಳ್ತಾರೆ. ಎಲ್ಲರಿಗೂ ಸಂತೋಷವೂ ಆಗುತ್ತೆ. ಏಕೆಂದರೆ ಅವರೆಲ್ಲರೂ ಇದಕ್ಕೋಸ್ಕರ ಕಾಯ್ತಾ ಇದ್ದರು. ಯಾವಾಗ ಈ ಕಾಡಿಂದ ಹೊರಗಡೆ ಹೋಗ್ತೀವಿ ಅನ್ನೋದು ಅವ್ರಿಗೆ ಸದಾ ಚಿಂತೆಯಾಗಿತ್ತು. ಭೀಮ ಒಬ್ಬನಿಗೆ ಮಾತ್ರ ಈಗ ಮೀನಮೇಷ ಎಣಿಸೋಕ್ಕೆ ಶುರು ಆಯಿತು. ಏಕೆಂದರೆ ಇದು ತಾನೇ ಸ್ವಯಂ ಸಂಪಾದನೆ ಮಾಡಿದಂತಹ ದೊರೆತನ. ಜೊತೆಗೆ ಹಿಡಿಂಬೆಯನ್ನು ಮತ್ತು ಘಟೋತ್ಕಚನನ್ನು ಕೂಡ ಅವನು ಪ್ರೀತಿಸ್ತಾ ಇದ್ದ. ಎಳೆ ಮಗುವನ್ನು ಬಿಟ್ಟು ಹೋಗೋಕ್ಕೆ ಅವನಿಗೆ ಇಷ್ಟ ಇರಲಿಲ್ಲ. ಆರ್ಯಾವರ್ತದ ರಾಜರೆಲ್ಲರೂ ಸ್ವಯಂವರಕ್ಕೆ ಬಂದಿರ್ತಾರೆ. ಆಗ ನೀವು ಮತ್ತೆ ಜೀವನದಲ್ಲಿ ಪ್ರವೇಶ ಮಾಡಲಿಕ್ಕೆ ಒಳ್ಳೆಯ ಸಮಯ ಅದು ಅಂತ ಹೇಳಿಬಿಟ್ಟು ಅದರ ಮಹತ್ವವನ್ನು ಗುರುಗಳು ವಿವರಿಸಿ ಮನಮುಟ್ಟೋ ಹಾಗೆ ಹೇಳ್ತಾ ಇರ್ತಾರೆ. ಅಷ್ಟು ಜನ ರಾಜರ ಎದುರಲ್ಲಿ ದುರ್ಯೋಧನ ವಿಧಿ ಇಲ್ಲದೆ ಅವರನ್ನು ಸ್ವಾಗತಿಸಬೇಕಾಗತ್ತೆ. ಭೀಷ್ಮರು ಮತ್ತು ಪರಮಪೂಜ್ಯ ಮಾತೆ ಕೂಡ ಅವರ ಪುನರಾಗಮನವನ್ನು ಎದುರು ನೋಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಗುರುಗಳು ಅವ್ರಿಗೆ ಹೇಳ್ತಾರೆ. ಇದೆಲ್ಲದರ ಜೊತೆಗೆ ಕೃಷ್ಣವಾಸುದೇವನಿಗೂ ಕೂಡ ನೀವು ಸ್ವಯಂವರಕ್ಕೆ ಬರಬೇಕು ಅಂತ ಮನಸ್ಸಿದೆ. ನಾನಂತೂ ಅವನು ಹೇಳಿದ್ದನ್ನು ಒಪ್ಪೋದೇ ಇರೋದೇ ಇಲ್ಲ. ಏಕೆಂದರೆ ಅವನ ಮಾತು ಯಾವತ್ತೂ ಸರಿಯಾಗೇ ಇರುತ್ತೆ. ಇನ್ನು ನಿಮಗಿರೋ ಒಳ್ಳೆಯ ಸ್ನೇಹಿತ ಅಂದರೆ ಅವನೇ ಈ ಥರ ಹೇಳಿರೋದ್ರಿಂದ ನೀವು ಬರಬೇಕು ಅಂತ ಹೇಳಿಬಿಟ್ಟು ಗುರುಗಳು ಹೇಳ್ತಾರೆ. ಇವರ ಮಾತುಕತೆ ಎಲ್ಲ ಮುಗಿಯುತ್ತೆ. ಮಧ್ಯರಾತ್ರಿ ಆಗತ್ತೆ. ಎಲ್ಲರೂ ಯಜ್ಞಕುಂಡದ ಸುತ್ತ ಮಲ್ಕೊಂಡು ಗಾಢ ನಿದ್ದೆಯಲ್ಲಿರ್ತಾರೆ. ಅಗ್ನಿ ಆಗಲೇ ಆರಿಬಿಟ್ಟು ಕೆಂಡ ಆಗಿರುತ್ತೆ. ಕಾಡಿನ ಸುಳಿಗಾಳಿ ಬಲವಾಗಿ ಸುಯಿಗುಟ್ತಾ ಇರುತ್ತೆ. ಆದರೆ ಅರ್ಜುನನಿಗೆ ನಿದ್ದೆ ಬಂದಿರೋದಿಲ್ಲ. ಅವನ ಇಂದ್ರಿಯಗಳು ಬಹಳ ಚುರುಕಾಗಿರುತ್ತೆ. ಏನೋ ಅಸಾಧಾರಣವಾದ ಸಂಗತಿ ನಡೆಯುತ್ತೆ ಅಂತ ಅನಿಸಿ ಎದ್ದು ಕೂತ್ಕೊಳ್ತಾನೆ. ಕಿವಿಗೊಟ್ಟು ಕೇಳ್ತಾನೆ. ಏನೋ ಒಂದು ದಪ್ ಅಂತ ಬಿದ್ದ ಹಾಗೆ ಕೇಳುತ್ತೆ ಅವನಿಗೆ. ಅದರ ಹಿಂದೆ ಮತ್ತೊಂದು ಸದ್ದು, ಅದರ ಹಿಂದೆ ಮತ್ತೊಂದು, ಈ ಥರ ದಪ್ 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 ಅಂತ ಏನೋ ಬಿದ್ದ ಹಾಗೆ ಅವನಿಗೆ ಕೇಳಿಸುತ್ತೆ. ಆಗ ಅರ್ಜುನ ಅಂದ್ಕೊಳ್ತಾನೆ, ಗಿಡದಿಂದ ಹಣ್ಣು ಕೆಳಕ್ಕೆ ಬಿದ್ದ ಸದ್ದಲ್ಲ ಇದು. ಅಲ್ಲಿದ್ದ ಯಾವ ಗಿಡವೂ ಕೂಡ ಇಷ್ಟೊಂದು ದೊಡ್ಡ ಹಣ್ಣನ್ನು ಬಿಡೋ ಅಂಥದ್ದಲ್ಲ. ರಾಕ್ಷಸರು ತಮ್ಮ ಗಿಡಗಳ ಮೇಲಿನ ಗೂಡುಗಳಿಂದ ಕೆಳಕ್ಕೆ ಧುಮುಕಿರೋ ಸದ್ದಿದು ಅಂತ ಅವನಿಗೆ ಅರ್ಥವಾಗುತ್ತೆ. ಹೀಗೆ ಮಧ್ಯರಾತ್ರಿಯಲ್ಲಿ ರಾಕ್ಷಸರು ಒಬ್ಬರ ಹಿಂದೆ ಒಬ್ಬರು ಮನೆಯಿಂದ ಹೊರಗಡೆ ಬೀಳ್ತಾ ಇದ್ದಾರೆ ಅಂತಂದರೆ ಏನೋ ಒಂದು
ಅಶುಭದ ಲಕ್ಷಣ ಇದು. ಯಾವುದೋ ಒಂದು ಕೊಲೆ ಮಾಡಲಿಕ್ಕೆ ಇವರೆಲ್ಲರೂ ಹಂಚಿಕೆ ಹಾಕಿದ್ದಾರೆ ಅಂಥೇಳಿ ಅರ್ಜುನ ಅನ್ಕೋತಾನೆ. ಅರ್ಜುನ ಸುತ್ತ ನೋಡ್ತಾನೆ. ಯಜ್ಞಕುಂಡದ ಬೆಳಕಲ್ಲಿ ತಮ್ಮ ಸುತ್ತಲೂ ಕವಿದಿದ್ದ ಕತ್ತಲೆಯನ್ನು ಕೂಡ ನೋಡ್ತಾನೆ. ಆ ಅನಾಚ್ಛಾದಿತವಾದ ಬಯಲಲ್ಲಿ ಯಜ್ಞಕುಂಡದ ಹತ್ತಿರ ಗುರುಗಳು ಮಲಗಿರ್ತಾರೆ. ಕುಂಡದಲ್ಲಿ ಕೆಂಡ ಆರ್ತಾ ಇರುತ್ತೆ. ಸ್ವಲ್ಪ ದೂರದಲ್ಲಿ ತಾಯಿ ಕುಂತಿ ಮಲಗಿರ್ತಾಳೆ. ಆಕೆ ಪಕ್ಕದಲ್ಲಿ ಅಣ್ಣ ಯುಧಿಷ್ಠಿರ, ಅವನ ಪಕ್ಕದಲ್ಲಿ ನಕುಲ ಸಹದೇವರು, ಜೈಮಿನಿಯ ಗುರುದೇವರ ಉಳಿದ ಶಿಷ್ಯರು, ಇವರು ಕೂಡ ಸ್ವಲ್ಪ ದೂರದಲ್ಲಿ ಮಲಗಿರ್ತಾರೆ. ಎಲ್ಲರಿಗಿಂತ ದೂರದಲ್ಲಿ ಭೀಮ ಮಲಗಿರ್ತಾನೆ. ಅವನು ಗೊರಕೆ ಸದ್ದನ್ನು ಹೊರಡಿಸ್ತಾ ಇರ್ತಾನೆ. ಆಗ ಅರ್ಜುನ ಅಂದ್ಕೊಳ್ತಾನೆ, ಇವನು ನ್ಯಾಯವಂತ, ನಿಷ್ಪಾಪಿ ಇವನು, ಹಾಗಾಗಿ ಇವನಿಗೆ ಅಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಅಂಥೇಳಿ ಅಂದ್ಕೊಳ್ತಾನೆ. ನೆಲದ ಮೇಲೆ ಮಲ್ಕೊಳ್ಳೋ ಅಪಾಯ ಏನು ಅಂತ ಅರ್ಜುನನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಈ ವಿಚಿತ್ರವಾದ ದೇಶದಲ್ಲಿ ಗಿಡದ ಮೇಲಿದ್ದ ತಮ್ಮ ಗೂಡಿಗೆ ಹತ್ತಲಿಲ್ಲ ಅಂತಂದರೆ ರಾತ್ರಿ ಹೊತ್ತು ಯಾರಿಗೂ ಕ್ಷೇಮನೇ ಇರೋದಿಲ್ಲ. ಆದರೆ ತಮ್ಮ ಪ್ರಾಣ ರಕ್ಷಣೆಗೂ ಕೂಡ ಮಹಾಮುನಿ ಮರ ಹತ್ತೋದಕ್ಕೆ ಒಪ್ಪೋದಿಲ್ಲ. ಕನಸಿನಲ್ಲೂ ಅವರಿಗೆ ಅದು ಇಷ್ಟ ಆಗದು. ಪರಮಾತ್ಮ ಕರ್ಕೊಂಡಾಗ ನಾವು ಹೋಗ್ತೀವಿ, ಅದು ಈಗಲೇ ಅಂತ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವರು ಬೈಲಲ್ಲೇ ನಾನು ಮಲಗ್ತೀನಿ ಅಂತ ತೀರ್ಮಾನ ಮಾಡಿದ್ರು. ಹಾಗಾಗಿ ಅವರೊಬ್ಬರನ್ನ ಬಿಡಲಾರದೆ ಇವರು ಎಲ್ಲರೂ ಬೈಲಲ್ಲೇ ಮಲ್ಕೊಂಡಿರ್ತಾರೆ. ರಾಕ್ಷಸರಿಗೆ ಇದಕ್ಕಿಂತ ಒಂದು ಒಳ್ಳೆಯ ಅವಕಾಶ ಸಿಕ್ಕತ್ತಾ ಅಂತ ಅರ್ಜುನ ಅಂದ್ಕೊಳ್ತಾನೆ. ತನ್ನ ಕಣ್ಣನ್ನು ಅಗಲವಾಗಿ ತೆರೀತಾನೆ, ಗಾಳಿಯನ್ನು ಮೂಸ್ತಾನೆ. ಪ್ರತಿ ಅರ್ಧ ಕ್ಷಣಕ್ಕೆ ಒಬ್ಬ ರಾಕ್ಷಸ ತನ್ನ ಗುಡಿಸಲಿಂದ ಧುಮುಕ್ತಾ ಇರೋದು ಕೇಳುತ್ತೆ. ಏನೋ ನಡೀತಾ ಇದೆ ಇಲ್ಲಿ, ಅದು ತಮ್ಮ ರಾಜ ಅಂದರೆ ತಮ್ಮ ಅಣ್ಣ ಭೀಮನಿಗೆ ಗೊತ್ತಾಗದೇ ಇರೋ ಹಾಗೆ ಏನೋ ಷಡ್ಯಂತ್ರ ಇಲ್ಲಿ ನಡೀತಾ ಇರಬಹುದಾ ಅಂತ ಅರ್ಜುನನಿಗೆ ಅನಿಸೋಕ್ಕೆ ಪ್ರಾರಂಭ ಆಗುತ್ತೆ. ತನ್ನ ಮನಸ್ಸಿಗೆ ಅನಿಸೋದನ್ನು ದೃಢಪಡಿಸ್ಕೊಳ್ಳೋಕ್ಕೋಸ್ಕರ ಅರ್ಜುನ ಪಕ್ಕದಲ್ಲಿದ್ದ ಸಹದೇವನನ್ನು ಎಬ್ಬಿಸ್ತಾನೆ. ತರಗೆಲೆಗಳು ಪುಡಿ ಆದ ಸದ್ದು ಕೇಳುತ್ತೆ. ಆಗ ಗುಡಿಸಲಿಂದ ಧುಮುಕಿರೋ ರಾಕ್ಷಸರು ಎಲ್ಲಿಗೋ ಮೊದಲಿಗೆ ಗೊತ್ತಾದ ಒಂದು ಜಾಗಕ್ಕೆ ಹೋಗ್ತಾ ಇರಬಹುದು ಅಂತ ಕೂಡ ಸಹದೇವನು ಕೂಡ ಅಂದ್ಕೋತಾನೆ. ಈ ದುಷ್ಟ ಚಟುವಟಿಕೆ ಉದ್ದೇಶ ಏನಿರಬಹುದು ಅಂತ ಅಣ್ಣ ತಮ್ಮ ಯೋಚನೆ ಮಾಡ್ಕೊಳ್ತಾರೆ. ಬಹುಶಃ ನಮ್ಮ ಮೇಲೆ ಅವರು ಬೀಳಬಹುದು ಅಂತ ಇವ್ರಿಗೆ ಅನಿಸುತ್ತೆ. ಏಕೆಂದರೆ ರಾಜ ವೃಕೋದರನಲ್ಲಿ ರಾಕ್ಷಸರಿಗೆ ಭಯ ಇರುತ್ತೆ, ಭಕ್ತಿನೂ ಇರುತ್ತೆ, ಅವನು ಸರ್ವಶಕ್ತ ಅಂತ ಅವರೆಲ್ಲರೂ ಅಂದ್ಕೊಂಬಿಟ್ಟಿರ್ತಾರೆ. ತಮ್ಮ ದೇವರು ವಿರೋಚನನ ಅಂಶ ಅವನಲ್ಲಿ ಇದೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಆದರೆ ಆ ಭೀಮನ ಅಣ್ಣ ತಮ್ಮಂದರು ಮತ್ತು ತಾಯಿ ಬಗ್ಗೆ ಅವರಿಗೆ ಇಷ್ಟ ಆಗ್ತಾ ಇರೋದಿಲ್ಲ. ಅವರು ಪರಕೀಯರು. ಜೊತೆಗೆ ಈಗ ಬಂದಿರೋ ಈ ಗುರುದೇವ ಕೂಡ ಅವರ ಸಂಶಯವನ್ನು ಪ್ರಚೋದಿಸ್ತಿರ್ತಾನೆ. ಹಾಗಾಗಿ ನಡುರಾತ್ರಿಯಲ್ಲಿ ನಮ್ಮನ್ನೆಲ್ಲ ಕೊಲ್ಲಲಿಕ್ಕೆ ಅವರು ತೀರ್ಮಾನ ಮಾಡಿಕೊಂಡಿರಬಹುದಾ ಅಂಥೇಳಿ ಅರ್ಜುನ ಮತ್ತು ಸಹದೇವ ಇಬ್ಬರು ಯೋಚನೆ ಮಾಡ್ಕೋತಾರೆ. ಅರ್ಜುನ ಅಂಬೆಗಾಲಿಡ್ತಾ ಭೀಮ ಮಲಗಿದ ಹತ್ರಕ್ಕೆ ಹೋಗ್ತಾನೆ, ಅವನನ್ನು ಎಬ್ಬಿಸ್ಬೇಕು ಅಂತ ಹೇಳಿಬಿಟ್ಟು. ಆದರೆ ಈ ರಾಜ ವೃಕೋದರನನ್ನು ಎಬ್ಬಿಸೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಏಕೆಂದರೆ ತುಂಬ ಸುಖವಾದ ನಿದ್ದೆಯಲ್ಲಿದ್ದ ಅವನನ್ನು ಎಬ್ಬಿಸ್ಲಿಕ್ಕೆ ತುಂಬ ಅಲುಗಾಡಿಸ್ಬೇಕಾಗಿ ಬರುತ್ತೆ. ತಕ್ಷಣ ಅವನು ಹೇಳ್ತಾನೆ. ಎದ್ದ ನಂತರ ಅವನಿಗೆ ಏನು ನಡೀತಿದೆ ಅನ್ನೋದು ಆ ತಮ್ಮಂದರಿಂದ ಗೊತ್ತಾಗುತ್ತೆ. ತನ್ನ ಭಾರವಾದ ಗದೆಗೆ ಕೈ ಹಾಕ್ತಾನೆ. ಇನ್ನು ಯಾರು ಬಂದರೂ ನಾನು ಸಿದ್ಧ ಅನ್ನೋ ಹಾಗೆ ತಾನು ನಿಂತ್ಕೋತಾನೆ. ಆಗ ಅರ್ಜುನ ಹೇಳ್ತಾನೆ, ಅಣ್ಣ ಬಹಳ ಜನ ಇದ್ದಾರೆ ಅನಿಸುತ್ತೆ, ಎಷ್ಟು ಜನ ಇದ್ದಾರೋ ಗೊತ್ತಾಗ್ತಿಲ್ಲ ಅಂತ. ಆಗ ಸಹದೇವ ನೆಲಕ್ಕೆ ತನ್ನ ಕಿವಿಯನ್ನು ಹಚ್ತಾನೆ. ಆ ಜನರ ಓಡಾಟದ ಸದ್ದಿನಿಂದ ಸುಮಾರು 50 ಜನ ಇದ್ದಾರೆ ಅಂಥೇಳಿ ಹೇಳ್ತಾನೆ. ಅರ್ಜುನ, ನಿನ್ನ ಬಿಲ್ಲು ಬಾಣ ಸಿದ್ಧ ಮಾಡ್ಕೊಂಡಿದ್ದೀಯಲ್ವ ನೀನು, ಕತ್ಲಲ್ಲಿ ಸುಲಭವಾಗಿ ಬಾಣ ಬಿಡೋಕ್ಕೆ ನಿನ್ನ ಕೈಲಿ ಆಗತ್ತಲ್ವಾ ಅಂತ ಹೇಳಿಬಿಟ್ಟು ಭೀಮ ಅರ್ಜುನನನ್ನು ಕೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಹೌದು ನಾನು ಬಿಡಬಲ್ಲೆ, ಆದರೆ ಇಷ್ಟು ದೊಡ್ಡ ಗುಂಪಿದೆ, ನಮ್ಮ ಹತ್ರ ಇರೋದು ಈ ಕಲ್ಲಿನ ತುದಿಯನ್ನು ಕಟ್ಟಿರೋ ಬಾಣಗಳು, ಇವೇನು ಮಾಡೋಕ್ಕೆ ಸಾಧ್ಯ? ಜೊತೆಗೆ ಈ ಕತ್ಲಲ್ಲಿ ಅವ್ರನ್ನ ನಮಗೆ ನಾಶ ಮಾಡಲಿಕ್ಕೆ ಆಗುತ್ತೋ ಇಲ್ವೋ? ಏಕೆಂದರೆ ನಮಗೆ ಗೊತ್ತಾಗೋಕ್ಕೆ ಮುಂಚೆನೇ ಅವರು ನಮ್ಮ ತಲೆಯನ್ನು ಹೊಡಿಬಹುದು ಅಂತ ಅರ್ಜುನ ಹೇಳ್ತಾನೆ. ಅಷ್ಟೊತ್ತಿಗೆ ಇವರ ಮಾತುಗಳ ಸದ್ದಿನಿಂದ ಗುರುಗಳು ಎದ್ದು ಹೇಳ್ತಾರೆ. ಎದ್ದವರೇ, ಏನು ಮಾತಾಡ್ತಿದ್ದೀರಾ, ಇಷ್ಟೊತ್ತಲ್ಲಿ ಯಾಕೆ ಎದ್ದಿದ್ದೀರಾ ಅಂತ ಕೇಳ್ತಾರೆ. ಆಗ ಸಹದೇವ ಹೇಳ್ತಾನೆ, ಗುರುಗಳೇ, ಭೀಮ ಏನೂ ಅಪ್ಪಣೆ ಮಾಡೇ ಇಲ್ಲ, ಆದರೂ ಕೂಡ ರಾಕ್ಷಸರು ಏನೋ ದಾಳಿ ಮಾಡಲಿಕ್ಕೆ ಅಂತ ಹೊರಟ ಹಾಗಿದೆ. ತುಂಬ ಅಸಾಧಾರಣವಾದ ವಿಷಯ ಇದು. ಬಹುಶಃ ನಮ್ಮ ಮೇಲೆ ಬೀಳಲಿಕ್ಕೆ ಅವರು ಬರ್ತಾ ಇದ್ದಾರೋ ಏನೋ ಅಂತ ಕಾಣುತ್ತೆ. ಏಕೆಂದರೆ ಸರಿ ಹೊತ್ತಲ್ಲಿ ಹೊರಟ್ರವರು ಅಂದರೆ ಯಾರನ್ನೋ ಕೊಲೆ ಮಾಡೋಕ್ಕೆ ಅವರು ಹೋಗ್ತಾ ಇರ್ತಾರೆ ಅಂತ ಸಹದೇವ ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಯಾಕೆ ಬರ್ತಾ ಇರ್ತಾರೆ ಗೊತ್ತಾಗ್ತಾ ಇಲ್ವಲ್ಲ?
ಏಕೆಂದರೆ ಇಲ್ಲಿವರೆಗೂ ಅವರು ಭೀಮನಲ್ಲಿ ಬಹಳ ಭಕ್ತಿಪೂರ್ಣರಾಗಿದ್ರಲ್ಲ ಅಂತ ಹೇಳ್ತಾರೆ. ಆಗ ಸಹದೇವ ಹೇಳ್ತಾನೆ, ಅವ್ರದ್ದು ಒಂದು ವಿಲಕ್ಷಣವಾದ ಜಾತಿ ಅವ್ರದ್ದು, ಅವ್ರ ಮನಸ್ಸಿನ ಆಳ ನಮಗೆ ಅರ್ಥ ಆಗೋದಿಲ್ಲ ಅಂತ ಸಹದೇವ ಹೇಳ್ತಾನೆ. ಆಗ ಗುರುಗಳು ನಗ್ತಾರೆ, ಅವರನ್ನ ಯಾಕೆ ಯಾರನ್ನಾದರೂ ಕೊಲ್ಲಲಿಕ್ಕೆ ಹೋಗ್ತಾ ಇದ್ದಾರೆ, ಬಹುಶಃ ಅವರು ಕೊಲ್ಲಕ್ಕೆ ಬರ್ತಾ ಇರೋದು ನನ್ನನ್ನು ಅಂತ ಕಾಣುತ್ತೆ. ಏಕೆಂದರೆ ಇಷ್ಟು ದಿವಸನೂ ಕೂಡ ನೀವು ಅವ್ರ ಜೊತೆಲೇ ಇದ್ರಿ, ಈಗ ಹೊಸದಾಗಿ ಬಂದಿರೋನು ನಾನು, ಹಾಗಾಗಿ ನನ್ನನ್ನು ಕೊಲ್ಲಲಿಕ್ಕೆ ಬರ್ತಿರಬಹುದು ಅಂತ ಗುರುಗಳು ನಗ್ತಾ ಹೇಳ್ತಾರೆ. ಆಗ ಅರ್ಜುನ ಹೇಳ್ತಾನೆ, ಗುರುಗಳೇ ಅವ್ರು ನಿಮ್ಮ ಮೇಲೆ ಯಾಕೆ ಬೀಳ್ತಾರೆ ಅಂತ ಕೇಳ್ತಾನೆ. ಆಗ ಗುರುಗಳು ಅಲ್ಲಿ ಬರ್ತಿದ್ದ ಪಿಸುಮಾತುಗಳನ್ನು ಸ್ವಲ್ಪ ಆಲಿಸ್ತಾರೆ. ಆಮೇಲೆ ಹೇಳ್ತಾರೆ, ನಾನು ಈ ವೃಕೋದರ ವಿರೋಚನನ ಅವತಾರ ಅಂತ ಹೇಳ್ತಾರಲ್ಲ, ಅವನ ಅಜ್ಜ ಆಗಿರೋದ್ರಿಂದ ಬಹುಶಃ ನನ್ನನ್ನು ಬಂಧಿಸಲ್ಲ ಅಂತ ಕಾಣುತ್ತೆ. ಬಹುಶಃ ಅವ್ರು ಬಂದಿರೋದು ಏನಕ್ಕೆ ಅಂದರೆ ನಾನು ಘಟೋತ್ಕಚನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಏಕೆಂದರೆ ಭರತ ಚಕ್ರವರ್ತಿಯ ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿ ಹುಟ್ಟಿದ್ದಾನೆ ಅಂತ ನಾನು ಹೇಳಿದ್ನಲ್ಲ, ಹಾಗಾಗಿ ಅವ್ರಿಗೆ ನನ್ನ ಮೇಲೆ ಅನುಮಾನ ಬಂದಿರಬಹುದು ಅಂಥೇಳಿ ಹೇಳ್ತಾರೆ. ಆಗ ಅರ್ಜುನ ಹೇಳ್ತಾನೆ, ಇರಬಹುದು, ಅವರು ಬಹಳ ಸೂಕ್ಷ್ಮ ಮನಸ್ಸಿನವರು, ಹಿಡಿಂಬನ ಕುಟುಂಬದ ಮೇಲೆ ಅವ್ರಿಗೆ ಬಹಳ ಭಕ್ತಿ ಇದೆ, ಹಾಗಾಗಿ ಈ ಘಟೋತ್ಕಚನನ್ನು ಅವರು ದೇವರು ಅಂತಲೇ ನಂಬ್ಕೊಂಡಿದ್ದಾರೆ. ಅವರನ್ನು ನೀವು ಕರ್ಕೊಂಡು ಹೋಗ್ತೀರೇನೋ, ಅದನ್ನು ಹೇಗಾದರೂ ತಡಿಬೇಕು ಅಂತ ಅವ್ರು ಬಂದಿರಬಹುದು ಅಂತ ಅರ್ಜುನ ಹೇಳ್ತಾನೆ. ಆಗ ಗುರುಗಳು ಶಾಂತರಾಗಿ ಹೇಳ್ತಾರೆ, ಬಂದರೆ ಬರಲಿ, ಇಂಥ ಎಷ್ಟೋ ಪ್ರಸಂಗಗಳನ್ನು ನಾನು ಈಗಾಗಲೇ ಎದುರಿಸಿದ್ದೀನಿ. ದೇವರು ಪ್ರತಿ ಸಲನೂ ನನ್ನನ್ನು ಕಾಪಾಡಿದ್ದಾನೆ. ನಾನು ಇಷ್ಟಪಟ್ಟಾಗಲೇ ನನಗೆ ಸಾವು ಅಂತ ಹೇಳಿಬಿಟ್ಟು ದೇವಾದಿದೇವ ನನಗೆ ಈ ಭರವಸೆಯನ್ನು ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಆದರೆ ನಾನು ಇಲ್ಲಿರ್ಬೇಕಾದ್ರೆ ಅವರು ನಿಮ್ಮ ಮೇಲೆ ಬರೋದಿಲ್ಲ ಅಂತ ಭೀಮ ಹೇಳ್ತಾನೆ. ಆಗ ಅರ್ಜುನ ನಗುತ್ತಾ, ನಿನ್ನ ಪ್ರಜೆಗಳ ಮೇಲೆ ನೀನು ಇಟ್ಕೊಂಡಿರೋ ವಿಶ್ವಾಸ ತುಂಬ ಜಾಸ್ತಿ ಅನಿಸುತ್ತೆ ಅಣ್ಣ ಅಂತಾನೆ. ಆಗ ಆ ಕತ್ತಲಲ್ಲಿ ಎಚ್ಚರಿಕೆಯಿಂದ ನಿಧಾನವಾಗಿ ಹೆಜ್ಜೆ ಹಾಕ್ತಾ ಇರೋ ಒಂದು ದುಷ್ಟರ ಸೂಚನೆಯ ಸತ್ತು ಸ್ಪಷ್ಟವಾಗಿ ಕೇಳಿಸೋಕ್ಕೆ ಪ್ರಾರಂಭ ಆಗುತ್ತೆ. ಆಗ ಅರ್ಜುನ ಹೇಳ್ತಾನೆ, ಭೀಮ, ಗುರುದೇವರನ್ನು ಮತ್ತು ನಮ್ಮಗಳನ್ನು ಕಾಪಾಡ್ಕೊಳ್ಳೋಕ್ಕೆ ಇರೋದು ಒಂದೇ ಮಾರ್ಗ, ಅಂದರೆ ಘಟೋತ್ಕಚನನ್ನು ನಾವು ಇಲ್ಲಿಗೆ ತೊಗೊಂಬರಬೇಕು, ಆಗ ನಾವು ಕ್ಷೇಮವಾಗಿರ್ತೀವಿ ಅಂತ ಅರ್ಜುನ ಹೇಳ್ತಾನೆ. ಆಗ ಭೀಮ ಹೇಳ್ತಾನೆ, ಇಲ್ಲ, ಅವನು ತಾಯಿ ಹತ್ತಿರ ಇದ್ದಾನೆ, ತಾಯಿ ಕೈಗಳಿಂದ ಅವನನ್ನು ಬಿಡಿಸ್ಕೊಂಡು ನಾವು ತೊಗೊಂಡು ಬಂದರೆ ನಾವು ಆ ಮಗುವನ್ನು ಅಪಹರಿಸೋಕ್ಕೆ ಅಂತಲೇ ಸಿದ್ಧವಾಗಿದ್ದೀವಿ ಅನ್ನೋ ಅವ್ರ ಅನುಮಾನ ಸ್ಥಿರ ಆಗಿಬಿಡುತ್ತೆ. ಬೇಕಾದರೆ ಹಿಡಿಂಬಿನ ಕರ್ಕೊಂಡು ಬರ್ತೀನಿ ಅಂತ ಭೀಮ ಹೇಳ್ತಾನೆ. ಆಗ ಅರ್ಜುನ ನಗ್ತಾ ಹೇಳ್ತಾನೆ, ಬೇಡ ಹಾಗೆ ಮಾಡಬೇಡ, ಆಗ ಇಡೀ ಊರೇ ರೇಗಿಬಿಡುತ್ತೆ ಅಂತ. ಅದ್ರ ಮಧ್ಯೆ ಸಹದೇವ ಹೇಳ್ತಾನೆ, ಅಣ್ಣ, ಅರ್ಜುನ ಹೇಳಿದ್ದು ಸರಿ, ಆ ಮಗುವನ್ನು ಇಲ್ಲಿಗೆ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು. ಆಗ ಅರ್ಜುನ ಹೇಳ್ತಾನೆ, ಭೀಮ ನಡಿ, ಮೊದಲು ತಡ ಮಾಡೋದು ಬೇಡ, ಅಮ್ಮನನ್ನು ಮತ್ತು ಯುಧಿಷ್ಠಿರ, ನಕುಲ ಇವರನ್ನು ಎಬ್ಬಿಸೋದ್ರಲ್ಲೂ ಏನು ಪ್ರಯೋಜನ ಇಲ್ಲ, ಸದ್ದು ಬರ್ತಾ ಇರೋ ದಿಕ್ಕು ಕೇಳಿಸ್ತಾ ಇದೆ, ಅವರು ಇಲ್ಲಿಗೆ ಬರೋ ಅಷ್ಟರಲ್ಲಿ ನಾವು ಘಟೋತ್ಕಚನನ್ನು ಇಲ್ಲಿಗೆ ತರೋಣ ಅಂತ ಹೇಳಿಬಿಟ್ಟು ಅರ್ಜುನ ಮತ್ತೆ ಅಣ್ಣನನ್ನು ಬಲವಂತ ಮಾಡ್ತಾನೆ. ಭೀಮನಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ, ಏಕೆಂದರೆ ಅವನು ಬಹಳ ವೀರ, ಶೂರ, ಸಾಹಸ ಕೃತ್ಯಗಳನ್ನು ಮಾಡು ಅಂತಂದರೆ ಅವನಿಗೆ ಬಹಳ ಸಂತೋಷ. ಆದರೆ ಹೀಗೆ ಕತ್ತಲಲ್ಲಿ ಮಕ್ಕಳನ್ನು ಕದಿಯೋದು ಅದೆಲ್ಲ ಅವನಿಗೆ ಇಷ್ಟ ಆಗಿರೋದಿಲ್ಲ. ಇದೊಂಥರ ಮೂರ್ಖ ಸಹವಾಸ ಆಯಿತು ಅಂತ ಹೇಳಿಬಿಟ್ಟು ಬೇಜಾರು ಮಾಡಿಕೊಂಡೇ ಹೊರಡ್ತಾನೆ. ಜೊತೆಗೆ ಅರ್ಜುನ ಒಬ್ಬ ಉಪಾಯಗಾರ, ತನಗೆ ಸಾಧ್ಯ ಇಲ್ಲದೇ ಇರೋ ಉಪಾಯಗಳನ್ನು ಅವನು ಹೆಣಿಬಹುದು ಅಂತಲೂ ಕೂಡ ತಮ್ಮನ ಮೇಲೆ ಒಂದು ನಂಬಿಕೆ ಇರುತ್ತೆ ಅವನಿಗೆ. ಆಗ ಗುರುಗಳು ಹೇಳ್ತಾರೆ, ನೀವು ನಮ್ಮ ಚಿಂತೆ ಮಾಡಬೇಡಿ, ಭಗವಂತನ ಅನುಗ್ರಹ ಇದ್ದರೆ ನಮಗೇನೂ ತೊಂದರೆ ಆಗೋದಿಲ್ಲ ಅಂತಾರೆ. ಆಗ ಅರ್ಜುನ, ಆತ್ಮ ಸಂರಕ್ಷಣೆಗೆ ನಮ್ಮ ಕೈಲಾಗಿದ್ದನ್ನೆಲ್ಲ ನಾವು ಮಾಡಲೇಬೇಕಲ್ಲ ಅಂತೇಳಿ ಹೇಳ್ತಾನೆ. ಆಗ ಗುರುಗಳು, ಸಹದೇವ, ಜೈಮಿನಿಯನ್ನು ಎಬ್ಬಿಸು, ಯಜ್ಞಕುಂಡದಲ್ಲಿ ಅಗ್ನಿಯನ್ನು ಮತ್ತೆ ಬೆಳಗಿಸೋಣ ಅಂತ ಹೇಳ್ತಾರೆ. ಆಗ ಅರ್ಜುನ ಹೇಳ್ತಾನೆ, ಬೇಡ, ಕತ್ತಲಲ್ಲಿ ನಾವು ಮೊದಲು ಘಟೋತ್ಕಚನನ್ನು ಕರ್ಕೊಂಡು ಬರ್ತೀವಿ, ಆಮೇಲೆ ಅಗ್ನಿಯನ್ನು ಹೊತ್ಸೋಣ ಅಂತ ಹೇಳ್ತಾನೆ. ಭೀಮ ಮತ್ತು ಅರ್ಜುನ ಇಬ್ಬರು ಕತ್ತಲಲ್ಲಿ ಹೊರಡ್ತಾರೆ. ಪಿಸು ಮಾತು ಆಡ್ತಾ ಇರೋದು ಯಾವ ಕಡೆ ಅನ್ನೋದು ಸ್ಪಷ್ಟವಾಗಿ ಕೇಳಿಸ್ತಿರುತ್ತೆ. ಆದರೆ ಗಾಳಿಯಲ್ಲಿ ಅವ್ರು ಏನು ಮಾತಾಡ್ತಿದ್ದಾರೆ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇರೋದಿಲ್ಲ. ಕತ್ತಲಲ್ಲೂ ಕೂಡ ದಾರಿ ಹುಡುಕುವಂತಹ ವಿಲಕ್ಷಣವಾದ ಶಕ್ತಿ ಅರ್ಜುನನಿಗಿರುತ್ತೆ. ವೃಕೋದರನ ಗುಡಿಸಲಿನ ಕಡೆಗೆ ಭೀಮನನ್ನು ಎಳ್ಕೊಂಡು ಹೋಗ್ತಾನೆ. ಕತ್ತಲಲ್ಲಿ ದಾರಿ ತಪ್ಪಿಸ್ಕೋಬಹುದು ಅಂತ ಇಬ್ಬರು ಒಬ್ಬರ ಕೈಯನ್ನು ಒಬ್ಬರು ಹಿಡ್ಕೊಂಡೇ ಇರ್ತಾರೆ. ಜಾಗರೂಕತೆಯಿಂದ ಹೆಜ್ಜೆ ಹಿಡ್ಕೊಂಡು
ಅಲ್ಲಿ ಇಲ್ಲಿ ಅಡ್ಡ ತಿರುಗಿಕೊಂಡು ಎಡವ್ಕೊಂಡು ಮೊಗ್ಗುರಿಸ್ಕೊಂಡು ಒಂದು 3 ಮರಗಳ ಹತ್ತಿರಕ್ಕೆ ಬರ್ತಾರೆ ಅವರು. ಆ ಮರಗಳ ಕೊಂಬೆಗಳು ಒಂದರೊಳಗಡೆ ಒಂದು ಹೆಣೆದುಕೊಂಡು ಒಂದು ದೊಡ್ಡ ಗುಡಿಸಲನ್ನು ಸುಲಭವಾಗಿ ನಿರ್ಮಾಣ ಮಾಡೋ ಹಾಗೆ ಅಲ್ಲಿ ಕೊಂಬೆಗಳು ಇರುತ್ತವೆ. ಆ ಕೊಂಬೆಗಳ ಮೇಲೆ ಒಂದು ದೊಡ್ಡ ಗುಡಿಸಲನ್ನು ಕಟ್ಟಿರ್ತಾರೆ. ಅದು ಭೀಮನ ಗುಡಿಸಲಾಗಿರುತ್ತೆ. ಮರ ಹತ್ತಬೇಕು. ಆ ನೂಲೇಳಿಯನ್ನು ಮೇಲ್ಗಡೆಗೆ ಎಳ್ಕೊಂಡು ಸುತ್ತಿಟ್ಬಿಟ್ಟಿದ್ದಾರೆ. ಹೇಗೆ ಹತ್ತೋದು ಅಂತ ಅರ್ಜುನ ಅಂತಾನೆ. ಆಗ ಭೀಮ ಹೇಳ್ತಾನೆ, ನಾನು ಬಹಳ ಭಾರ ಇದ್ದೀನಿ, ನಾನು ಮರ ಹತ್ತಲಿಕ್ಕೆ ಪ್ರಾರಂಭ ಮಾಡಿದ್ರೆ ಹಿಡಿಂಬೆಗೆ ಎಚ್ಚರಿಕೆ ಆಗೋಗ್ಬಿಡತ್ತೆ ಅಂಥೇಳಿ ಭೀಮ ಹೇಳ್ತಾನೆ. ಆಗ ಅರ್ಜುನ, ಚಿಂತೆ ಮಾಡಬೇಡ, ನಾನೇ ಮೊದಲು ಹೋಗ್ತೀನಿ, ಹತ್ತಿಬಿಟ್ಟು ಆ ಏಣಿಯನ್ನು ಮತ್ತೆ ಕೆಳಗೆ ಬಿಡ್ತೀನಿ, ನೀನು ಮೇಲೆ ಬಾ ಅಂತ ಹೇಳ್ತಾನೆ. ಆಗ ಭೀಮನಿಗೆ ಒಂದು ರೀತಿಯ ಕಳವಳ ಶುರುವಾಗುತ್ತೆ. ನೀನು ಅಲ್ಲಿರೋದು ಗೊತ್ತಾದರೆ ಅವಳು ನಿನ್ನನ್ನು ತಿಂದುಬಿಟ್ರೆ ಏನು ಮಾಡೋದು ಅಂತ ಹೇಳ್ತಾನೆ. ಆಗ ಅರ್ಜುನ ನಗುತ್ತಾನೆ, ಏನು ಮಾಡೋಕ್ಕಾಗತ್ತೆ, ನಮಗಿರೋ ಆಸೆ ಅದೊಂದೇ, ನಮಗಿರೋ ದಾರಿ ಅದೊಂದೇ ಅಂತ ಹೇಳ್ತಾನೆ. ಅರ್ಜುನನದು ತೆಳುವಾದ ಮೈ, ಹಗುರವಾಗಿರುತ್ತೆ. ಅವನು ಯಾವಾಗಲೂ ವ್ಯಾಯಾಮವನ್ನು ಮಾಡ್ತಾ ಬಹಳ ಚುರುಕಾಗಿರ್ತಾನೆ. ಮರ ಹತ್ತುವಾಗ ಅರ್ಜುನ ಹೇಳ್ತಾನೆ, ನೋಡು, ನೀನು ಹತ್ತಿ ಬಂದಾಗ ತಾಯಿಯ ಮಗ್ಗುಲಿಂದ ಘಟೋದ್ಗಜನನ್ನು ನನಗೆ ಎತ್ತಿಕೊಡು. ಅವಳಿಗೆ ಎಚ್ಚರಿಕೆ ಆದರೆ ನೀನಿಲ್ಲದೆ ನನಗೆ ಸಂತೋಷ ಇರಲಿಲ್ಲ, ಅದಕ್ಕೆ ಬಂದೆ ಅಂತ ಅವಳಿಗೆ ಹೇಳು. ಏನಾದರೂ ನೆಪ ಮಾಡಿ ಹುಡುಗನನ್ನು ಹೊರಗೆ ತಂದು ಕೊಡು, ನಾನು ಹೊರಗಡೆ ಕಾಯ್ಕೊಂಡಿರ್ತೀನಿ, ಆಮೇಲೆ ರಾತ್ರಿ ಎಲ್ಲ ನೀನು ನಿನ್ನ ಹೆಂಡತಿ ಜೊತೆಯೇ ಇರು ಅಂತ ಹೇಳ್ತಾನೆ. ಆಗ ಭೀಮ ನಗುತ್ತಾನೆ, ಅರ್ಜುನ, ಮಕ್ಕಳನ್ನು ಕರೆಯೋದ್ರಲ್ಲಿ ನೀನು ಇಷ್ಟೊಂದು ಜಾಣ ಅಂತ ನನಗೆ ಗೊತ್ತಿರಲಿಲ್ಲ, ಇದೇನೋ ಒಂದು ರೀತಿಯ ವಿನೋದ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದ ನಗೆಯನ್ನು ಕಷ್ಟಪಟ್ಟುಕೊಂಡು ಭೀಮ ತಡ್ಕೋತಾನೆ. ಇನ್ನು ಅರ್ಜುನ ಸದ್ದು ಮಾಡದೆ ಉಸಿರು ಕಟ್ಟಿ ನಿಧಾನವಾಗಿ ಮೃದುವಾಗಿ ಮರವನ್ನು ಹತ್ತುತ್ತಾನೆ. ಮೇಲೆ ಬರ್ತಾನೆ. ಹಿಡಿಂಬೆ ಮಗುವಿನ ಜೊತೆ ಮಲಗಿರೋ ದಿಕ್ಕನ್ನು ಊಹಿಸ್ತಾನೆ. ಅಂದರೆ ಅವರು ಉಸಿರಾಡೋ ಸದ್ದಿನಿಂದ ಆ ಕಡೆಯಿಂದ ಅವಳು ಉಸಿರಾಟದ ಸದ್ದು ಕೇಳಿ ಬರ್ತಾ ಇರುತ್ತೆ. ನೂಲೇಣಿಯನ್ನು ನಿಧಾನವಾಗಿ ಬಿಚ್ಚಿ ಕೆಳಗಡೆಗೆ ಹಾಕ್ತಾನೆ. ಭೀಮ ಅದನ್ನು ಹಿಡ್ಕೊಂಡು ಮರದ ಮೇಲಕ್ಕೆ ಹತ್ತಿ ನಿಧಾನವಾಗಿ ಬರ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.